ಭಾರತದಲ್ಲಿ ಗುಲಾಬಿ ನಗರ ಗುಲಾಬಿ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಜೈಪುರ, ಆಪ್ಷನ್ ಸಿ ದೆಹಲಿ, ಆಪ್ಷನ್ ಡಿ ಉದಯಪುರ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜೈಪುರ. ಜೈಪುರ ನಗರದ ಬಹುತೇಕ ಹಳೆಯ ಕಟ್ಟಡಗಳನ್ನು ಗುಲಾಬಿ ಬಣ್ಣದಲ್ಲಿ ನಿರ್ಮಿಸಲಾಗಿದೆ. ಆದ ಕಾರಣ ಇದನ್ನು ಗುಲಾಬಿ ನಗರ ಅಥವಾ ಪಿಂಕ್ ಸಿಟಿ ಅಂತಲೂ ಕರೀತಾರೆ. ಓಕೆನಾ? ಕರ್ನಾಟಕದ ಅತಿ ಎತ್ತರದ ಜಲಪಾತ ಯಾವುದು? ಆಪ್ಷನ್ ಎ ಜೋಗ ಜಲಪಾತ, ಆಪ್ಷನ್ ಬಿ ಗೋಕಾಕ್ ಜಲಪಾತ, ಆಪ್ಷನ್ ಸಿ ಅಬ್ಬೆ ಜಲಪಾತ, ಆಪ್ಷನ್ ಡಿ ಉಂಚಳ್ಳಿ ಜಲಪಾತ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜೋಗ ಜಲಪಾತ. ಯಾವ ಪ್ರಾಣಿಯ ಬೆರಳಚ್ಚು ಮನುಷ್ಯನ ಬೆರಳಚ್ಚಿನಂತೆಯೇ ಇರುತ್ತದೆ? ಆಪ್ಷನ್ ಎ ಕೋಲ, ಆಪ್ಷನ್ ಬಿ ಆನೆ, ಆಪ್ಷನ್ ಸಿ ಕುದುರೆ, ಆಪ್ಷನ್ ಡಿ ಕರಡಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೋಲ. ಮನುಷ್ಯನ ದೇಹದಲ್ಲಿ ಅತ್ಯಂತ ಕಠಿಣ ಭಾಗ ಯಾವುದು? ಆಪ್ಷನ್ ಎ ಎಲುಬು, ಆಪ್ಷನ್ ಬಿ ಹಲ್ಲಿನ ಮೇಲ್ಭಾಗ, ಆಪ್ಷನ್ ಸಿ ಕುತ್ತಿಗೆ, ಆಪ್ಷನ್ ಡಿ ಕೂದಲು. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಲ್ಲಿನ ಮೇಲ್ಭಾಗ. ಯಾವ ಜೀವಿಗೆ 5 ಕಣ್ಣುಗಳಿರುತ್ತವೆ? ಆಪ್ಷನ್ ಎ ಜೇನುನೊಣ, ಆಪ್ಷನ್ ಬಿ ಜೇಡ, ಆಪ್ಷನ್ ಸಿ ಚಿಟ್ಟೆ, ಆಪ್ಷನ್ ಡಿ ಇರುವೆ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜೇನುನೊಣ. 2 ದೊಡ್ಡ ಕಣ್ಣುಗಳು ತಲೆಯ ಎರಡೂ ಬದಿಯಲ್ಲಿರುತ್ತದೆ. 3 ಕಣ್ಣುಗಳು ತಲೆಯ ಮೇಲ್ಭಾಗದಲ್ಲಿರ್ತದೆ. ಚಿತ್ರದಲ್ಲಿ ಕಾಣ್ತಾ ಇದೆಯಾ? ಒಟ್ಟು 5 ಕಣ್ಣುಗಳಿರ್ತವಂತೆ. ಮಿಂಚು ಬಡಿದಾಗ ಮೊದಲು ಯಾವುದು ಕಾಣಿಸುತ್ತದೆ? ಆಪ್ಷನ್ ಎ ಗುಡುಗು, ಆಪ್ಷನ್ ಬಿ ಮಳೆ, ಆಪ್ಷನ್ ಸಿ ಬೆಳಕು, ಆಪ್ಷನ್ ಡಿ ಗಾಳಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಳಕು. ಹನುಮಂತನು ಲಂಕೆಗೆ ಹಾರಿದಾಗ ಮೊದಲು ಯಾರನ್ನು ಭೇಟಿಯಾದನು? ಆಪ್ಷನ್ ಎ ರಾವಣ, ಆಪ್ಷನ್ ಬಿ ವಿಭೀಷಣ, ಆಪ್ಷನ್ ಸಿ ಸುರಸ, ಆಪ್ಷನ್ ಡಿ ಕುಂಭಕರ್ಣ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸುರಸ. ಸುರಸ ಅವರನ್ನು ನಾಗಮಾತೆ ಎಂದು ಕರೆಯುತ್ತಾರೆ. ಅವರು ನಾಗಗಳ ತಾಯಿ ಎಂದು ಪುರಾಣದಲ್ಲಿ ಹೇಳಲಾಗ್ತದೆ. ದೇವತೆಗಳು ಹನುಮಂತನ ಬುದ್ಧಿಶಕ್ತಿಯನ್ನು ಪರೀಕ್ಷಿಸಲು ಅವರನ್ನು ಕಳಿಸಲಾಗ್ತದೆ. ಹನುಮಂತನು ಲಂಕೆಗೆ ಹೋಗುವಾಗ ಸಮುದ್ರ ಮಧ್ಯದಲ್ಲಿ ಸುರಸ ಎದುರಾದಳು. ಅವಳು ದೊಡ್ಡ ರಾಕ್ಷಸ ರೂಪದಲ್ಲಿ ತಾಳಿ ಹನುಮಂತನ ತಿನ್ನಲು ಪ್ರಯತ್ನಿಸಿದಳು. ಆದರೆ ಹನುಮಂತನು ತನ್ನ ಚಾತುರ್ಯದಿಂದ ತಪ್ಪಿಸಿಕೊಂಡನು. ನಂತರ ಸುರಸ ಸಂತೋಷಪಟ್ಟು ಹನುಮಂತನಿಗೆ ಆಶೀರ್ವಾದ ನೀಡಿದಂತೆ. ಓಕೆನಾ? ಜಗತ್ತಿನಲ್ಲಿ ಅತಿ ಹೆಚ್ಚು ಜನರು ಮಾತನಾಡುವ ಭಾಷೆ ಯಾವುದು? ಆಪ್ಷನ್ ಎ ಇಂಗ್ಲಿಷ್, ಆಪ್ಷನ್ ಬಿ ಹಿಂದಿ, ಆಪ್ಷನ್ ಸಿ ಮ್ಯಾಂಡ್ರಿನ್ ಚೈನೀಸ್, ಆಪ್ಷನ್ ಡಿ ಸ್ಪ್ಯಾನಿಷ್. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಂಗ್ಲಿಷ್. ಜಗತ್ತಿನ ಅತಿ ಹೆಚ್ಚು ಜನರು ಮಾತನಾಡುವ ಭಾಷೆ ಇಂಗ್ಲಿಷ್. ಸರಿಸುಮಾರು 18ರಿಂದ 20% ಜನರು ಇಂಗ್ಲಿಷ್ ಅನ್ನು ಮಾತನಾಡ್ತಾರಂತೆ. ಓಕೆನಾ? ಯಾವ ಪ್ರಾಣಿ ತನ್ನ ನಾಲಿಗೆಯನ್ನು ಹೊರಗೆ ಹಾಕದೆ ಉಸಿರಾಡಲು ಸಾಧ್ಯವಿಲ್ಲ? ಆಪ್ಷನ್ ಎ ನಾಯಿ, ಆಪ್ಷನ್ ಬಿ ಬೆಕ್ಕು, ಆಪ್ಷನ್ ಸಿ ಆನೆ, ಆಪ್ಷನ್ ಡಿ ಕುದುರೆ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನಾಯಿ. ಓಕೆನಾ? ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಯಾವ ವಾರ ಹುಟ್ಟಿದ ಮಗು ಶ್ರೀಮಂತನಾಗಬಲ್ಲ? ಆಪ್ಷನ್ ಎ ಮಂಗಳವಾರ, ಆಪ್ಷನ್ ಬಿ ಬುಧವಾರ, ಆಪ್ಷನ್ ಸಿ ಗುರುವಾರ, ಆಪ್ಷನ್ ಡಿ ಶನಿವಾರ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಗುರುವಾರ. ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಭಾನುವಾರ ಹುಟ್ಟಿದ ಮಗು ನಾಯಕತ್ವ ಮತ್ತು ಖ್ಯಾತಿ, ಸೋಮವಾರ ಹುಟ್ಟಿದ ಮಗು ಶಾಂತ ಸ್ವಭಾವ ಕಲಾತ್ಮಕತೆ, ಮಂಗಳವಾರ ಹುಟ್ಟಿದ ಮಗು ಧೈರ್ಯ ಮತ್ತು ಶಕ್ತಿ, ಬುಧವಾರ ಹುಟ್ಟಿದ ಮಗು ಬುದ್ಧಿವಂತಿಕೆ ವ್ಯವಹಾರದಲ್ಲಿ ಚಾತುರ್ಯ, ಗುರುವಾರ ಹುಟ್ಟಿದ ಮಗು ಭಾಗ್ಯ ಜ್ಞಾನ ಆರ್ಥಿಕ ಪ್ರಗತಿ, ಶುಕ್ರವಾರ ಹುಟ್ಟಿದ ಮಗು ಐಶ್ವರ್ಯ ಸುಖ ಹಣದ ಆಕರ್ಷಣೆ, ಶನಿವಾರ ಹುಟ್ಟಿದ ಮಗು ಪರಿಶ್ರಮದಿಂದ ಯಶಸ್ಸು. ಹಾಗಾದ್ರೆ ಗೆಳೆಯರೆ, ನೀವು 10 ಪ್ರಶ್ನೆ ಎಷ್ಟಕ್ಕೆ ಸರಿಯಾದ ಉತ್ತರ ನೀಡಿದ್ದು ಕೌನ್ಸಿಲಿ ಕಾಲ್ ಮಾಡಿ. ಇಂತಹ ಅನೇಕ ಕುತೂಹಲಕಾರಿ ಪ್ರಶ್ನೋತ್ತರ ವಿಡಿಯೋಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಂದು ಹೊಸ ಎಪಿಸೋಡ್ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.